ವೆಲ್ಕಮ್ ಬ್ಯಾಕ್. ಈಗಾಗಲೇ HMP ವೈರಸ್ ಆತಂಕ ಮನೆ ಮಾಡೋ ಹಾಗೆ ಮಾಡ್ತಾ ಇದೆ. ಒಂದು ಕಡೆ ಚೀನಾದಲ್ಲಿನ ಪರಿಸ್ಥಿತಿ, ಮತ್ತೊಂದು ಕಡೆ ಬೆಂಗಳೂರಲ್ಲಿ ಮಗುವಿಗೆ HMP ವೈರಸ್ ಪತ್ತೆಯಾಗಿದೆ. ಬ್ಲಡ್ ಟೆಸ್ಟ್ ಮಾಡಿಸಿದ ವೇಳೆ HMP ವೈರಸ್ ಇರೋದು, ಸೋಂಕಿಗೆ ಒಳಪಟ್ಟಿರೋದು ದೃಢ ಆಗಿದೆ. ಸದ್ಯಕ್ಕೆ ಆತಂಕ ಪಡುವ ಯಾವುದೇ ಅಗತ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಪತ್ತೆಯಾಗಿರೋದು ಹೌದು, ಬಟ್ ಆತಂಕಕ್ಕೊಳಗಾಗುವಂಥ ಅವಶ್ಯಕತೆ ಏನಿಲ್ಲ ಅಂತ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಹರ್ಷಗುಪ್ತಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಗು ಮತ್ತು ಪೋಷಕರ ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಅವರೆಲ್ಲೂ ಸುತ್ತಾಡಿಲ್ಲ, ಈ ಸೋಂಕು ಬರ್ತಾ ಇರುತ್ತೆ, ಬಹಳ ಆತಂಕ ಪಡೋ ಅಗತ್ಯ ಏನಿಲ್ಲ ಅಂತೇಳಿ ಹರ್ಷಗುಪ್ತಾ ಅವರು ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಒಂದು ಮಗುವಿಗೆ ಈಗ ಈ ಸೋಂಕು ಪತ್ತೆಯಾಗಿದೆ. 8 ತಿಂಗಳ ಮಗು. HMP ವೈರಸ್. ಯಾವ ವೈರಸ್ ಚೀನಾದಲ್ಲಿ ಈಗಾಗಲೇ ಹರಡೋದಕ್ಕೆ ಶುರು ಮಾಡಿದೆ. ಅಂದರೆ ಚೀನಾದಲ್ಲಿ ಇದೊಂದೇ ವೈರಸ್ ಅಂತಲ್ಲ, ಇದರ ಜೊತೆಗೆ ಇನ್ಫ್ಲೂಯೆನ್ಸಾ ಸೇರಿದ ಹಾಗೆ ಇತರೆ ವೈರಸ್ಗಳು ಕೂಡ ಕಾಟ ಹೆಚ್ಚಾಗಿರೋದ್ರಿಂದ ಪರಿಸ್ಥಿತಿ ಬಿಗಡಾಯಿಸಿದೆ. ಬಟ್ ಇಲ್ಲಿನ ಈ ಪ್ರಕರಣದ ಬಗ್ಗೆ ಆತಂಕ ಪಡೋದು ಬೇಡ ಅಂತ ಹೇಳ್ತಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಇಲಾಖೆಯ ಕಾರ್ಯದರ್ಶಿ ಹರ್ಷಗುಪ್ತಾ ಅವರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ನೋಡೋಣ. ಚೆಕ್ ಮಾಡಿಸ್ಬೇಕು. ಅದಕ್ಕೆ ಅವರು ಹೇಳಿದ್ದು ಇದು ಏನು ವರಿ ಏನಿಲ್ಲ, ಅವ್ರದ್ದು ಟ್ರಾವೆಲ್ ಹಿಸ್ಟ್ರಿ ಇಲ್ಲ, ಮಗುದು ಪೇರೆಂಟ್ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಮತ್ತೆ ಬ್ಯಾಪ್ಟಿಸ್ಟ್ ಲ್ಯಾಬ್ ಚೆನ್ನಾಗಿದೆ, ಅದು ಇರಬಹುದು ಅದರಲ್ಲಿ, ಬಟ್ ಏನೋ ರೆಗ್ಯುಲರ್ ಇದು ಕಾಣಿಸ್ಕೊಳ್ತಾ ಇರುತ್ತೆ ಅಂತ ಏನಿಲ್ಲ. ಸದ್ಯಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾದ ಅಡ್ವೈಸರಿ ಏನಂದ್ರೆ ಬಹಳ ಏನೋ ಹೆಚ್ಚು ಸಂಖ್ಯೆದಲ್ಲಿ ಯಾವ ಏರಿಯಾದಲ್ಲಿ ಬಂದ್ರೇನೆ ಮಾತ್ರ ಇದನ್ನು ನೋಡ್ಬೇಕು, ಅಥವಾ ಟ್ರಾವೆಲ್ ಹಿಸ್ಟ್ರಿ ಇರುವಂತ ಕೇಸ್ ಇದನ್ನು ನೋಡ್ಬೇಕು. ಸರ್ HMP ಅಂದ್ರೆ ಮೊದಲಿಂದನೂ ಇತ್ತು, ಅದನ್ನ ಮಾನಿಟರ್ ಮಾಡ್ತಾ ಇರಲಿಲ್ಲ ಅಂತನಾ ಸರ್, ಹೆಂಗೆ ಅಂತ? ಆ ರೀತಿ ನನ್ಗೆ ಹೇಳ್ತಾರೆ. ಮೊದಲಿಂದ ಇತ್ತು. 0.8% ಕೇಸಿನಲ್ಲಿ ರೆಗ್ಯುಲರ್ ಆಗಿ ನೋಡಿದ್ರೆ ಆವರೇಜ್ ಬರುತ್ತೆ. ಇದು ಸೀರಿಯಸ್ ಇಲ್ಲದ ಕಾರಣ ಇದನ್ನು ಮಾನಿಟರೇ ಮಾಡಲ್ಲ. ಇದು ಬೇರೆ ಬೇರೆ ಪ್ಯಾಥೋಜನ್ಸ್ ಇಂದ, ಯಾವ್ದು ಫ್ಲೂ, ಬೇಸಿಕಲಿ ರೆಸ್ಪಿರೇಟರಿ ಸಮಸ್ಯೆ ಆದ ನಂತರ ಆ ಮಗುನು ಮ್ಯಾನೇಜ್ ಮಾಡ್ಬೇಕು. ಓಕೆ, ಈ ಯಾವ ವೈರಸ್ ಯಾವುದು ಅಂತ ತಿಳ್ಕೊಳ್ಳೋದ್ರಿಂದ ವೈರಸ್ಸಿಗೆ ಸ್ಪೆಸಿಫಿಕ್ ಔಷಧಿ ಇಲ್ಲ, ಸೊ ಯಾವ್ದು ವ್ಯಾಕ್ಸಿನ್ ಇಲ್ಲ. ಸೊ ಮಾನಿಟರ್ ಮಾಡುದು, ಮತ್ತೆ ಇದರಿಂದ ಏನು ಸ್ಪೆಷಲ್ ಏನೋ ಕಂಟೇಜಿಯಸ್ ಇದೆ ಅದು ಕೂಡ ಇಲ್ಲ. ಸೊ ಅದರಿಂದಾಗಿ 3 ವಿಷಯ ಇಲ್ಲದ ಕಾರಣ ಇದನ್ನು ಮಾನಿಟರಿಂಗ್ ಆತರ ಏನಿರ್ಲಿಲ್ಲ. ಹೇಗೆ ಏನು ಟೆಸ್ಟಿಂಗ್ ಅದು ಏನಿರ್ಲಿಲ್ಲ ನಮ್ಮ ಲ್ಯಾಬ್ಗಳಲ್ಲಿ. ಏನೋ ಸ್ಪೆಸಿಫಿಕ್ ನಮ್ ಕಡೆಯಿಂದ ಇದು ಬಂದ ಕೂಡ್ಲೆ ಅಲಾರ್ಮಿಂಗ್ ಇದೆ ಅಂತ ನಾವು ಆತರ ಏನಿರ್ಲಿಲ್ಲ. ಇದು ಬರ್ತಾ ಇರತ್ತೆ. ಈಗ ಯಾವ್ದು ಚೈನಾದಲ್ಲಿ ಬಂದಿದ್ದು HMV, ಅದು ಯಾವ ಸ್ಟ್ರೇನ್, ಯಾಕೆ ಇದು ಇದೆ ಅದು ಗೊತ್ತೇ ಇಲ್ಲ ಇನ್ನು. ಕರೆಕ್ಟ್, ಹೌದು ಸರ್. ಓಕೆ, ಆ ತರ ಇದೆ ಸದ್ಯಕ್ಕೆ. ಆ ರೀತಿ ಈಗ RSV ಮತ್ತೆ ಇದು ಎಲ್ಲ ರಿಲೇಟೆಡ್ ಸರ್? ಅದೇ ಇನ್ನೊಂದು ಇದೆಯಲ್ಲ, ಮಕ್ಕಳಿಗೊಂದು ಬರುತ್ತಲ್ಲ ಸರ್, ರೆಸ್ಪಿರೇಟರಿ ಸೆನ್ಸೇಷನಲ್ ವೈರಸ್ ಸಮಥಿಂಗ್. ಟೆಕ್ನಿಕಲ್ ವರ್ಡ್ಸ್ ಗೊತ್ತಿಲ್ಲ, ಬಟ್ ಅದು ಏನು ಒಟ್ಟಾರೆ ಏನ್ ಹೇಳ್ತಾರೆ ಅದೇ ಫ್ಯಾಮಿಲಿದಲ್ಲಿ ಇರುವಂತ ಇದು ಇದೆ ವೈರಸ್. ಸೊ ಇದು ನೋನ್ ವೈರಸ್, ಇದು ಏನೋ ಹೊಸ ಏನ್ ಬಂದಿದ್ದು ಅಂತ ಇಲ್ಲ. ಓಕೆ ಓಕೆ ಸರ್, ಓಕೆ, ಡನ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.